ಇತ್ತೀಚೆಗೆ ನಾವು ಹೈದರಾಬಾದಲ್ಲಿ ಒಂದು ಅಥೆಂಟಿಕ್ ಆಂಧ್ರ ಸ್ಟೈಲ್ ಮದುವೆ ನಡೆಸ್ಕೊಟ್ವಿ. ಅದರ ವಿವರಗಳನ್ನ ನಿಮ್ ಜೊತೆ ಈಗ ನಾನು ಶೇರ್ ಮಾಡ್ಕೋತೀನಿ. ಹುಡುಗನ ಮನೆಯವರು ಬೆಳಿಗ್ಗೆನೆ ವೆನ್ಯೂಗೆ ಬಂದ್ರು. ಅವರನ್ನ ಇನ್ಫಾರ್ಮಲ್ ಆಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಮೋತಿ ಹಾರಗಳನ್ನ ಹಾಕಿ ವರನ ಕೈಲಿ ತೆಂಗಿನಕಾಯಿ ಕೊಟ್ಟು ಆರತಿ ಮಾಡಿ ವೆಲ್ಕಮ್ ಪಾತ್ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಬಿಡ್ದಿ ಮನೆ ಕೂಡ ಜೋಡಿಸಿಟ್ಟಿದ್ವಿ. ಹುಡುಗನ ಮನೆಯವರು ನಾಂದಿ ಕಾರ್ಯಕ್ರಮ ಶುರು ಮಾಡಿಕೊಂಡ್ರು. ನಂತರ ಕಾಶಿ ಯಾತ್ರೆ ಕಾರ್ಯಕ್ರಮ ಇತ್ತು. ಇದರಲ್ಲಿ ಹುಡುಗಿ ಅಣ್ಣ ಹುಡುಗನ ಕಾಲ್ ತೊಳೆದು, ಕಾಶಿಗೆ ಯಾಕೆ ಹೋಗ್ತೀಯಾ, ನನ್ನ ತಂಗಿನ ಮದುವೆ ಮಾಡ್ಕೊಳ್ಳು ಅಂತ ಹೇಳ್ತಾನೆ. ಅದಾದ್ಮೇಲೆ ಒಂದು ಬೆಲ್ಲದ ಅಚ್ಚನ್ನ ಗಲ್ಲದ ಹತ್ರ ಹಿಡ್ಕೊಂಡು ಹುಡುಗನ್ನ ಕರ್ಕೊಂಡು ಬರ್ತಾನೆ. ಸಾಯಂಕಾಲ ಬೀಗಿತ್ತಿಗೆ ವರಸಲು ಕೊಡೋ ಶಾಸ್ತ್ರ ಇತ್ತು. ಇದರಲ್ಲಿ ಹುಡುಗನ ತಾಯಿಗೆ ತಂದಿರೋ ತಿಂಡಿಗಳು ಮತ್ತು ಸೀರೆ ಉಡುಗೊರೆಗಳನ್ನೆಲ್ಲ ಕೊಟ್ಟು ಉಪಚಾರ ಮಾಡ್ತಾರೆ. ನಂತರ ಎದುರು ಕೋಲು ಅನ್ನೋ ಶಾಸ್ತ್ರ ಮಾಡ್ತಾರೆ. ಇದನ್ನ ಸ್ಟೇಜ್ ಮೇಲೇನೂ ಮಾಡಲ್ಲ. ಇದರಲ್ಲಿ ಹುಡುಗನ ಫ್ಯಾಮಿಲಿಯವ್ರನ್ನೆಲ್ಲ ಚೇರ್ಗಳ ಮೇಲೆ ಕೂಡಿಸಿ ಹುಡುಗನಿಗೆ ಕರ್ಪೂರದ ಹಾರ ಹಾಕಿ ವರಪೂಜೆಗೆ ತಂದಿರೋ ಐಟಮ್ಸ್ಗಳನ್ನೆಲ್ಲ ಕೊಡ್ತಾರೆ. ಅದಾದ ನಂತರ ಎದುರು ಸನ್ನಿಹ ಅಂತ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಹಾಲ್ನಲ್ಲೇನೆ ಹುಡುಗ ಹುಡುಗಿ ಇಬ್ರು ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಎದುರು ಬಂದು ನಿಂತು ಒಬ್ಬರಿಗೊಬ್ರು ಹಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇದರ ನಂತರ ರಿಸೆಪ್ಷನ್ನೊಂದಿಗೆ ಅವತ್ತಿನ ಕಾರ್ಯಕ್ರಮಗಳು ಮುಗಿದು ಮರುದಿನ ಬೆಳಗ್ಗೆ ಗೌರಿ ಪೂಜೆಯಿಂದ ಶಾಸ್ತ್ರಗಳು ಪ್ರಾರಂಭವಾಗುತ್ತವೆ. ಗೌರಿ ಪೂಜೆಗೆ ಗೌರಿಗಳನ್ನೆಲ್ಲ ಜೋಡಿಸಿ ಅಲಂಕಾರ ಮಾಡಿದ್ವಿ. 5 ಜೊತೆ ಮರದ ಬಾಗ್ನ ಕೂಡ ತಗೊಂಡು ಹೋಗಿದ್ವಿ. ವಿಶೇಷ ಅಂದ್ರೆ ಹುಡುಗಿ ಬುಟ್ಟಿಯಲ್ಲಿ ಕೂತ್ಕೊಂಡು ಗೌರಿ ಪೂಜೆ ಮಾಡ್ತಾಳೆ. ಅದಕ್ಕಾಗಿ ಒಂದು ಬುಟ್ಟಿ ಕೂಡ ತಗೊಂಡು ಹೋಗಿದ್ವಿ. ಗೌರಿ ಪೂಜೆ ಆದ ನಂತರ ಹುಡುಗಿನ ಸೋದರ ಮಾವ ಬುಟ್ಟಿನಲ್ಲಿ ಕೂಡಿಸ್ಕೊಂಡೇ ದಾರೆ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ನಂತರ ಜೀರಿಗೆ ಬೆಲ್ಲ ಶಾಸ್ತ್ರ ಇತ್ತು. ಮಾಮೂಲಿನಂತೆ ಜೀರಿಗೆ ಬೆಲ್ಲ ಅಂತರ್ಪಟ ಎಲ್ಲ ತಗೊಂಡು ಹೋಗಿದ್ವಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಹುಡುಗ ಹುಡುಗಿ ಕೂತ್ಕೊಂಡೇ ಜೀರಿಗೆ ಬೆಲ್ಲ ಹಾಕ್ತಾರೆ. ಧಾರೆಗೆ ಹುಡುಗಿ ಸೀರೆ ಬದಲಾಯಿಸ್ಕೊಂಡು ಬರ್ತಾಳೆ. ಇಲ್ಲಿ ತಲಂಬರಾಲು ಅಂತ ತರ್ತಾರೆ. ಅಂದ್ರೆ ಧಾರೆ ಅಕ್ಕಿ ಸಿದ್ಧ ಮಾಡಿರ್ತಾರಲ್ಲ, ಅದನ್ನ ಹಿಡ್ಕೊಂಡು ಇಬ್ರು ಹೆಂಗಸರು ಬರ್ತಾರೆ. ಅವ್ರ ಹಿಂದೆ ದೀಪ ಹಿಡ್ಕೊಂಡು ಇಬ್ರು ಹೆಂಗಸರು, ಅವ್ರ ಹಿಂದೆ ಹುಡುಗಿ ನಡ್ಕೊಂಡು ಬರ್ತಾಳೆ. ನಾವು ಹಾಕಿದ್ದ ಧಾರೆ ಪಾತ್ ಮೇಲೆ ಎಲ್ಲರೂ ನಡ್ಕೊಂಡು ಬಂದ್ರು. ಕನ್ಯಾದಾನ ಆಯ್ತು. ಆಮೇಲೆ ಮಾಂಗಲ್ಯ ಧಾರಣೆ ಕೂಡ ಆಯ್ತು. ಸಂಬಂಧ ಮಾಲೆಗೆ ಮತ್ತೆ ಕರ್ಪೂರದ ಹಾರಗಳೇ ಇದ್ವು. ನಂತರ ಸಪ್ತಪದಿ ಆಯ್ತು. ಸಪ್ತಪದಿಗೂ ಪಾತ್ ಹಾಕಿದ್ವಿ. ಅದರ ನಂತರ ಭೂಮ ಕಾರ್ಯಕ್ರಮ ಇತ್ತು. ಭೂಮಕ್ಕೂ ನಾವು ರಂಗೋಲಿ ಎಲ್ಲ ಹಾಕಿ ಸಿದ್ಧ ಮಾಡಿದ್ವಿ. ಭೂಮದೂಟದ ನಂತರ ಮಡಿಲಕ್ಕಿ ಶಾಸ್ತ್ರ ಆಯ್ತು. ಅದಕ್ಕೂ ಬೇಕಾದ ವಸ್ತುಗಳನ್ನೆಲ್ಲ ನಾವು ತಗೊಂಡು ಹೋಗಿದ್ವಿ. ಹೆಣ್ಣೊಪ್ಪಿಸಿ ಕೊಡೋ ಶಾಸ್ತ್ರಕ್ಕೆ ಅಪಗಿತ್ಲು ಅಂತಾರೆ. ಹೆಣ್ಣೊಪ್ಪಿಸಿ ಕೊಡುವ ಶಾಸ್ತ್ರ ಕೂಡ ನಡೆಯಿತು. ಈ ಶಾಸ್ತ್ರ ನಮ್ಮ ಕಡೆಗಿಂತಲೂ ತುಂಬಾನೇ ಬೇರೆ ಇರುತ್ತೆ. ಇದರಲ್ಲಿ ಹುಡುಗಿ ಹಾಲಿನಲ್ಲಿ ತನ್ನ ಕೈಗಳನ್ನ ಅದ್ದಿ ಅದನ್ನ ಅತ್ತೆ ಮಾವ ಗಂಡ ಅವರ ಕೈಗಳಿಗೆ ಸವರ್ತಾಳೆ. ಒಟ್ನಲ್ಲಿ ನಮಗೂ ಇದು ಒಂಥರ ಹೊಸ ಅನುಭವ ಆಗಿತ್ತು. ನಿಮ್ಮಲ್ಲೂ ಏನಾದರೂ ಈ ಥರ ಅಥೆಂಟಿಕ್ ಆಂಧ್ರ ಸ್ಟೈಲ್ ಮದುವೆ ಮಾಡಬೇಕು ಅಂತ ಇದ್ದರೆ
ಸಪ್ತಪದಿ ಕ್ರಿಯೇಷನ್ಸ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ.